ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಮತ್ತೆ ಆಕ್ಟಿವ್ ಆಯ್ತಾ ಅಂಡರ್ ವರ್ಲ್ಡ್. ಭೂಗತ ಪಾತಕಿಗಳ ಹೆಸರಲ್ಲಿ ಬರುತ್ತೆ ಬೆದರಿಕೆ ಕರೆ. ಕೇಳಿದಷ್ಟು ಹಣ ಕೊಡಬೇಕು, ಇಲ್ಲ ಅಂದ್ರೆ ಕಲ್ಲಾಸ್. ಅಸಲಿಗೆ ಯಾರ ಹೆಸರಲ್ಲಿ ಬೆದರಿಕೆ ಕರೆ ಬಂದಿತ್ತು? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬೆಂಗಳೂರಿನಲ್ಲಿ ಮತ್ತೆ ಆಕ್ಟಿವ್ ಆಯ್ತಾ ಅಂಡರ್ ವರ್ಲ್ಡ್. ಭೂಗತ ಪಾತಕಿಗಳ ಹೆಸರಲ್ಲಿ ಬರುತ್ತೆ ಬೆದರಿಕೆ ಕರೆ. ಕೇಳಿದಷ್ಟು ಹಣ ಕೊಡಬೇಕು, ಇಲ್ಲ ಅಂತ ಅಂದ್ರೆ ಮುಗಿದೇ ಹೋಯ್ತು ಕತೆ. ಹಣ ಕೊಡದಿದ್ರೆ ಕೊಲೆ, ಡೆಡ್ ಲೈನ್ ಅನ್ನ ಕೊಡ್ತಾರೆ. ಹಾಗಾದ್ರೆ ಕೊಟ್ಟವ್ರು ಯಾರು? ಅಸಲಿಗೆ ಯಾರ ಹೆಸರಲ್ಲಿ ಬೆದರಿಕೆ ಕರೆ ಬಂದಿತ್ತು? ಗಮನಿಸ್ತಾ ಹೋಗೋಣ. ಭೂಗತ ಪಾತಕಿ ರವಿ ಪೂಜಾರಿ ಶಿಷ್ಯನಿಂದ ಬೆದರಿಕೆ ಕರೆ. ಭೂಗತ ಪಾತಕಿ ವಿಕ್ಕಿ ಶೆಟ್ಟಿ ಹೆಸರಲ್ಲಿ ಉದ್ಯಮಿಗೆ ಬೆದರಿಕೆ ಕರೆ ಬಂದಿತ್ತು. ರಿಯಲ್ ಎಸ್ಟೇಟ್ ಉದ್ಯಮಿ ಜಿಕೆ ಶಂಕರ್ಗೆ ಬೆದರಿಕೆಯ ಕರೆ ಬರುತ್ತೆ. ಏಪ್ರಿಲ್ 21ರಂದು ಶಂಕರ್ ಮೊಬೈಲ್ಗೆ ಇಂಟರ್ನೆಟ್ ಕರೆ ಒಂದು ಬಂದಿತ್ತು. ಕೇಳಿದಷ್ಟು ಹಣ ಕೊಡದಿದ್ರೆ ಕೊಂದು ಹಾಕಿಬಿಡ್ತೀವಿ ಅಂತ ಬೆದರಿಕೆಯನ್ನ ಹಾಕ್ತಾರೆ. ತಾನು ವಿಕ್ಕಿ ಶೆಟ್ಟಿ ಅಂತ ಪರಿಚಯಿಸಿಕೊಂಡಿದ್ದ ವ್ಯಕ್ತಿ ವಿಕ್ಕಿ ಶೆಟ್ಟಿ ನಾನು ಅಂತ ಹೇಳ್ಕೊಂಡಿದ್ದ ಈತ. ಕೇಳಿದಷ್ಟು ಹಣ ಕೊಡದೆ ಹೋದ್ರೆ ಮೇ ತಿಂಗಳಲ್ಲಿ ಕೊಲೆ ಮಾಡಿಬಿಡ್ತೀನಿ, ಉದ್ಯಮಿ ಮಗನ ಮದುವೆ ವೇಳೆ ಕೊಲ್ಲುತ್ತೇನೆ ಅಂತ ಬೆದರಿಸಿದ್ದ ಅಪರಿಚಿತ ವ್ಯಕ್ತಿ. ಮೊದಲಿಗೆ ಕರೆ ಬಗ್ಗೆ ಉದ್ಯಮಿ ಶಂಕರ್ ಅವರು ಕೇರ್ಲೆಸ್ ಮಾಡ್ತಾರೆ, ನಿರ್ಲಕ್ಷ್ಯವನ್ನ ವಹಿಸ್ತಾರೆ. ಯಾರೋ ಸುಮ್ಮನೆ ಬೆದರಿಕೆಯನ್ನ ಹಾಕೋದಕ್ಕೆ ಮಾಡಿರಬಹುದು ಅಂತ ಹೇಳಿ. ಅದಾದ ಬಳಿಕ ಮತ್ತೆ ಮತ್ತೆ ಬೇರೆ ಬೇರೆ ನಂಬರ್ಗಳಿಂದ ಕಾಲ್ಸ್ ಬರೋದಕ್ಕೆ ಶುರುವಾಗುತ್ತೆ. 6-7 ಬಾರಿ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಡ್ತಾರೆ ವ್ಯಕ್ತಿ. ಪುತ್ರನ ವಿವಾಹ ಮುಗಿದ ಬಳಿಕ ಶಂಕರ್ ದೂರನ್ನ ನೀಡ್ತಾರೆ. ಶಂಕರ್ ದೂರಿನ ಅನ್ವಯ ಪ್ರಕರಣವನ್ನ ದಾಖಲಿಸಿಕೊಳ್ತಾರೆ ಸಿಸಿಬಿ ಪೊಲೀಸರು. ಕರೆ ಮಾಡಿದ್ದು ವಿಕ್ಕಿ ಶೆಟ್ಟಿನೇನಾ ಅಥವಾ ಬೇರೆಯವರ ಅನ್ನೋದರ ಕುರಿತಂತೆ ಈಗ ತನಿಖೆಯನ್ನ ಕೈಗೊಂಡಿದ್ದಾರೆ ಸಿಸಿಬಿ ಅವರು. ವಿಕ್ಕಿ ಶೆಟ್ಟಿ ಸೊ ಈಗ ಭೂಗತ ಲೋಕದಲ್ಲಿ ಕೇಳಿ ಬರ್ತಾ ಇರುವಂತ ಮತ್ತೊಂದು ಹೆಸರಿದು. ಸೊ ನಾನು ವಿಕ್ಕಿ ಶೆಟ್ಟಿ, ಇಷ್ಟು ಹಣ ಕೊಡಬೇಕು, ಇಲ್ಲ ಅಂತ ಅಂದ್ರೆ ನಿನ್ನ ಕೊಲೆ ಮಾಡಿಬಿಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಉದ್ಯಮಿ ಜಿಕೆ ಶಂಕರ್ಗೆ ಬೆದರಿಕೆ ಕಾಲ್ ಮಾಡಿರೋದು. ಸೊ ಹಾಗಾದ್ರೆ ಕಾಲ್ ಮಾಡಿರೋದು ವಿಕ್ಕಿ ಶೆಟ್ಟಿನೇನಾ ಅಥವಾ ಬೇರೆಯವರ ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ. ಹಾಗಾದ್ರೆ ಈ ವಿಕ್ಕಿ ಶೆಟ್ಟಿ ಯಾರು? ಮೋಸ್ಟ್ ವಾಂಟೆಡ್ ಭೂಗತ ಪಾತಕಿ ಈತ. ಕರಾವಳಿ ಕರ್ನಾಟಕ ಮತ್ತು ಮುಂಬೈ ಭೂಗತ ಲೋಕದ ಕುಖ್ಯಾತ ಪಾತಕಿ ಈತ. ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಭೂಗತ ಪಾತಕಿ ಅಂದಾಗ ಅವರ ಫೋಟೋಗಳು ಸ್ವಲ್ಪ ಸಿಗೋದು ಕಷ್ಟ, ಕದ್ದು ಮುಚ್ಚಿನೇ ಓಡಾಡ್ಕೊಂಡಿರ್ತಾರೆ. ಅದುವೇ ನೆಟ್ವರ್ಕ್ ಮಾತ್ರ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಈತ ಮೋಸ್ಟ್ ವಾಂಟೆಡ್ ಭೂಗತ ಪಾತಕಿ, ಮುಂಬೈ ಭೂಗತ ಲೋಕದ ಕುಖ್ಯಾತ ಪಾತಕಿ ಈತ. ಇನ್ನು ಭೂಗತ ಪಾತಕಿ ರವಿ ಪೂಜಾರಿಯ ಬಲಗೈ ಬಂಟ. ಈತನ ವಿರುದ್ಧ ಸುಲಿಗೆ, ಕೊಲೆ ಮತ್ತು ಬೆದರಿಕೆ ಕೇಸ್ಗಳಿದಾವೆ. ಉದ್ಯಮಿಗಳಿಗೆ ಮತ್ತೆ ರಾಜಕೀಯ ಮುಖಂಡರಿಗೆ ಜೀವ ಬೆದರಿಕೆ ಹಾಕಿದ್ದ, ಬೆದರಿಸಿ ಹಣ ವಸೂಲಿ ಮಾಡುವ ಕೃತ್ಯಗಳಲ್ಲಿ ಈತ ಹೆಚ್ಚು ಭಾಗಿಯಾಗಿದ್ದ. ಮಂಗಳೂರು ಮತ್ತು ಸುತ್ತಲಿನ ಪ್ರದೇಶಗಳಲ್ಲಿ ಇವರ ಸಹಚರರ ಜಾಲವೂ ಕೂಡ ಇದೆ ಅಂತ ಹೇಳಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಿರೀಶ್, ಈ ಪ್ರಕರಣವನ್ನ ನಾವು ಗಮನಿಸ್ತಾ ಇದ್ರೆ ಇನ್ನೂ ಕೂಡ ಅಂಡರ್ ವರ್ಲ್ಡ್ ಜೀವಂತವಾಗಿದೆಯಾ ಅನ್ನೋ ಪ್ರಶ್ನೆಯೂ ಕೂಡ ಹುಟ್ಕೊಳ್ಳುತ್ತೆ. ಜೊತೆಗೆ ಆ ಉದ್ಯಮಿ ಏನ್ ಹೇಳಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾವಾಗ ಮೊದಲಿಗೆ ಕರೆ ಬರುತ್ತೆ, ಅದಾದ ನಂತರ ಎಷ್ಟು ಬಾರಿ ಕರೆ ಬರುತ್ತೆ, ಮತ್ತೆ ಎಕ್ಸಾಕ್ಟ್ ಆಗಿ ಯಾವ ರೀತಿಯಾಗಿ ಬೆದರಿಕೆಯನ್ನ ಹಾಕಿದ್ರು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ.
ರಾಮ್, ಇತ್ತೀಚೆಗೆ ಬೆಂಗಳೂರಿಗೆ ಅಥವಾ ಕರ್ನಾಟಕ ಸೇರಿದಂತೆ ಈ ರೀತಿಯ ಉದ್ಯಮಿಗಳಿಗೆ ಈ ರೀತಿಯ ಬೆದರಿಕೆ ಕರೆ ಬರೋದು ಒಂದು ರೀತಿಯಲ್ಲಿ ಕಡಿಮೆ ಆಗಿತ್ತು ಅಂತಾನೆ ಹೇಳ್ಬೇಕು. ಆದ್ರೆ ಏನು ಮಂಗಳೂರು ಮೂಲದ ಈ ವಿಕ್ಕಿ ಶೆಟ್ಟಿ ಇದ್ದಾನೆ, ಈತನ ಹಿನ್ನೆಲೆಯನ್ನ ನಾವು ನೋಡ್ತಾ ಹೋದ್ರೆ ಈಗಾಗಲೇ ಬಂಟ್ವಾಳ ಸೇರಿದಂತೆ ಸಾಕಷ್ಟು ಕಡೆ ಕರ್ನಾಟಕ ಭಾಗದ, ಅದರಲ್ಲೂ ಕೂಡ ಮಂಗಳೂರು ಭಾಗದಲ್ಲಿ ಕೊಲೆ ಆರೋಪದ ಮೇಲೆ ಈತನ ಮೇಲೆ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ. ಈತ ಈ ಹಿಂದೆ ಬಂಟ್ವಾಳ ಸೇರಿದಂತೆ ಸಾಕಷ್ಟು ಕಡೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಮಿತ್ತ ಕೂಡ ಸುಮಾರು 2 ರಿಂದ 3 ಕೊಲೆಗಳನ್ನ ಈತ ಮಾಡಿಸಿದ್ದಾನೆ ಎನ್ನುವ ನಿಟ್ಟಿನಲ್ಲಿ ಈತನ ಮೇಲೆ ಆರೋಪ ಕೂಡ ಸಾಬೀತಾಗಿದೆ. ಹೀಗಾಗಿ ಈತ ಸದ್ಯದ ಒಂದು ಸ್ಥಿತಿಯಲ್ಲಿ ಥೈಲ್ಯಾಂಡ್ ಅಥವಾ ದುಬೈಯಲ್ಲಿ ತಲೆಯನ್ನ ಮರೆಸಿಕೊಂಡು ಈತ ಅಲ್ಲಿ ಅಡಗಿ ಕೂತಿದ್ದಾನೆ ಅಂತಾನೆ ಹೇಳ್ಬೇಕು. ಹೀಗಾಗಿ ಸಿಸಿಬಿ ಪೊಲೀಸರು ಸೇರಿದಂತೆ ಮಂಗಳೂರು ಪೊಲೀಸರು ಕೂಡ ಈತನ ಏನು ಬಲೆಗೆ ಏನು ಈತನನ್ನ ಬೇಟೆಯಾಡೋದಕ್ಕೆ ಬಲೆಯನ್ನ ಬೀಸಿದ್ದಾರೆ. ಆದ್ರೆ ಈತ ಇಲ್ಲಿವರೆಗೂ ಕೂಡ ಪತ್ತೆಯಾಗಿಲ್ಲ. ಇನ್ನು ಈತನ ಒಂದು ಕೃತ್ಯದ ಬಗ್ಗೆ ನಾವು ನೋಡ್ತಾ ಹೋದ್ರೆ, ಏನೋ ಉದ್ಯಮಿ ಶಂಕರ್ ಇದ್ದಾರೆ, ಇವರಿಗೆ ಕಳೆದ ತಿಂಗಳು ಒಂದು ಬೆದರಿಕೆ ಕರೆಯನ್ನ ಮಾಡಿದ್ದಾನೆ ಎನ್ನುವ ಆರೋಪ ಇದೆ. ಅದರಲ್ಲಿ ಅತಿ ಪ್ರಮುಖವಾಗಿ, ನೀವು ನನಗೆ ಇಂತಿಷ್ಟು ಹಣವನ್ನ ಕೊಡ್ತಾ ಇದ್ರೆ ಮುಂದಿನ ತಿಂಗಳು ನಿಮ್ಮ ಮಗನ ಮದುವೆ ಇದೆ, ಹೀಗಾಗಿ ಅದೇ ಸಮಯದಲ್ಲಿ ನಿಮ್ಮನ್ನ ಕೊಲ್ತೇವೆ ಎನ್ನುವ ಒಂದು ಬೆದರಿಕೆ ಕರೆಯನ್ನ ಈತ ಮಾಡಿದ್ದಾನೆ ಶಂಕರ್ ಅವರಿಗೆ. ಶಂಕರ್ ಅವರು ಮೂಲತಃ ವಿದ್ಯಾರಣ್ಯಪುರಂ ಸೇರಿದಂತೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಒಂದು ರಿಯಲ್ ಎಸ್ಟೇಟ್ ಉದ್ಯಮವನ್ನ ಮಾಡ್ಕೊಂಡಿರ್ತಾರೆ. ಇವನ್ಗೆ ಸಾಧಾರಣವಾಗಿ ಗೊತ್ತಿರುತ್ತೆ ಅವರ ಬಳಿ ರಿಯಲ್ ಎಸ್ಟೇಟ್ ಉದ್ಯಮ ಇರುವ ಕಾರಣದಿಂದ ಸಾಕಷ್ಟು ಹಣವಂತರಾಗಿರ್ತಾರೆ ಅಂತ. ಹೀಗಾಗಿ ಈತನೇ ಕರೆ ಮಾಡಿದ್ದಾನೆ ಎನ್ನುವ ಆರೋಪದ ಮೇಲೆ, ಅಂದ್ರೆ ಆ ಒಂದು ಕರೆಯಲ್ಲಿ ಒಂದು ಹೆಸರು ಉಲ್ಲೇಖ ಆಗುತ್ತೆ, ನನ್ನ ಹೆಸರು ವಿಕ್ಕಿ ಶೆಟ್ಟಿ, ಹೀಗಾಗಿ ನನಗೆ ನೀವು ಹಣವನ್ನು ಕೊಡ್ತಾ ಇದ್ರೆ ನಮ್ಮ ಹುಡುಗರು ಬೆಂಗಳೂರಿನಲ್ಲೂ ಕೂಡ ಇದ್ದಾರೆ, ನಿಮ್ಮನ್ನ ಮುಗಿಸ್ತೇವೆ ಎನ್ನುವ ಒಂದು ನೇರ ಎಚ್ಚರಿಕೆಯನ್ನ ಈತ ಹಾಕಿದ್ದಾನಂತೆ. ಇದೇ ಒಂದು ಪ್ರಕರಣದ ನಿಮಿತ್ತ ಬೆಂಗಳೂರಿನ ಸಿಸಿಬಿ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿದೆ. ಶಂಕರ್ ಅವರು ಈಗಾಗಲೇ 6 ರಿಂದ 7 ಬಾರಿ ಈತನ ಕರೆಯನ್ನ ಸ್ವೀಕರಿಸಿದ್ದಾರೆ. ನಂತರದಲ್ಲಿ ಅವರಿಗೂ ಕೂಡ ಒಂದು ರೀತಿಯ ಮಾನಸಿಕ ನೆಮ್ಮದಿಯನ್ನ ಅವರು ಕಳ್ಕೊಂಡಿದ್ರು. ಇದೆಲ್ಲ ಆದ ನಂತರದಲ್ಲಿ ಕಂಪ್ಲೇಂಟ್ ಅನ್ನ ಕೊಡೋಣ ಎಂದು ಕುಟುಂಬಸ್ಥರ ಜೊತೆ ಮಾತನಾಡಿಕೊಂಡು ಸದ್ಯ ಸಿಸಿಬಿ ಠಾಣೆಗೆ ಬಂದು ಕರೆ ಮತ್ತು ಇನ್ನಿತರ ದಾಖಲಾತಿಗಳನ್ನ ಕೊಟ್ಟು ಏನು ಅವರು ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ಆದ್ರೆ ಇಲ್ಲಿ ಗಮನಿಸುವ ಅಂಶವೇನು ಅಂತ ಅಂದ್ರೆ, ಕರೆ ಮಾಡಿದ್ದು ಈತನೆಯೇ ಅಥವಾ ಈತನ ಹೆಸರನ್ನ ಹೇಳ್ಕೊಂಡು ಬೇರೆ ಯಾರಾದ್ರೂ ಕರೆಯನ್ನ ಮಾಡಿದ್ರೆ ಎನ್ನುವ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಆದ್ರೆ ಮೇಲ್ನೋಟಕ್ಕೆ ಈತ ಬೆಂಗಳೂರಿನಲ್ಲಿ ಸಾಕಷ್ಟು ನೆಟ್ವರ್ಕ್ ಅನ್ನ ಹೊಂದಿದ್ದಾನೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾಕಂದ್ರೆ ಈ ಹಿಂದೆ ಮುಗುದ ಪಾತಕಿ ರವಿ ಪೂಜಾರಿನಿದ್ದಾನೆ, ಆತನ ಬಲಗೈ ಬಂಟನು ಕೂಡ ಈತ ಆಗಿದ್ದ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಬೆಂಗಳೂರಿನ ಅಂಡರ್ವರ್ಲ್ಡ್ ಸೇರಿದಂತೆ ದುಬೈ ಅಂಡರ್ವರ್ಲ್ಡ್ ಆಗಿರ್ಬೋದು, ಮಂಗಳೂರು ಮೂಲದ ಜನರು ಸಾಕಷ್ಟು ಜನರು ಅಲ್ಲಿ ಹೋಗಿ ಇದ್ದಾರೆ. ದುಬೈ ಆಗಿರ್ಬೋದು, ಅದೇ ರೀತಿ ಥಾಯ್ಲೆಂಡ್, ಇಲ್ಲಿ ಬಿಸ್ನೆಸ್ ಗಳನ್ನ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಭಾರತದಲ್ಲಿ ಸಾಕಷ್ಟು ಪಾತಕಿತನವನ್ನ ಮಾಡಿ ಅಲ್ಲೇ ತಲೆ ಮುರಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಹೀಗಾಗಿ ಈತನ ವಿರುದ್ಧವೂ ಕೂಡ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ಈತ ಏನಾದ್ರೂ ಭಾರತಕ್ಕೆ ಬರ್ತಾನೆ ಅಂತ ಗೊತ್ತಿದ್ರೆ ಖಂಡಿತವಾಗಿಯೂ ಸಿಸಿಬಿ ಪೊಲೀಸರು ಸೇರಿದಂತೆ ದಾಳಿ ಮಾಡಿ ಆತನನ್ನ ಬಂಧನವನ್ನ ಮಾಡ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಒಟ್ಟಾರೆ ಈ ಒಂದು ದೂರಿನ ಅನ್ವಯದಲ್ಲಿ ಈತನೇ ಕರೆಯನ್ನ ಮಾಡಿದ್ನ ಅನ್ನೋದನ್ನ ಸಿಸಿಬಿ ಪೊಲೀಸರು ಕನ್ಫರ್ಮ್ ಮಾಡ್ಕೋಬೇಕಿದೆ. ನಂತರವಷ್ಟೇ ಈತ ಎಲ್ಲಿದ್ದಾನೆ, ಆ ನಂಬರ್ ಯಾರದು, ಎಲ್ಲವನ್ನು ಕೂಡ ಶೋಧ ಮಾಡ್ಲಾಗುತ್ತೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.